ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ಏನು ಗೊತ್ತಾ, ನಮ್ಮ ಕನ್ನಡಿಗರಿಗೆಲ್ಲ ವರ್ಷದ ಮೊದಲನೇ ಹಬ್ಬ, ಹೊಸ ವರ್ಷದ ಹಬ್ಬ ಅಂತ ಮಾಡೋದು ಯುಗಾದಿ. ಆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ. ಏನು ಗೊತ್ತಾ, ಅವ್ರು ನನಗೆ ಸೆಲೆಕ್ಟ್ ಮಾಡಬೇಕು ಡ್ರೆಸ್ ಅಂತ. ಫಸ್ಟ್ ಟೈಮ್ ಅವ್ರು ನನಗೋಸ್ಕರ ಸೆಲೆಕ್ಟ್ ಮಾಡ್ತಿದ್ದಾರೆ. ಅಂದರೆ ಬೇರೆ ಟೈಮೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂತಲ್ಲ, ಅವ್ರು ಯಾವಾಗಲೂ ಸೆಲೆಕ್ಟ್ ಮಾಡಿಲ್ಲ. ಇವಾಗ ನಾನು ಚಾಲೆಂಜ್ ಕೊಟ್ಟಿರೋದಕ್ಕೋಸ್ಕರ ಸೆಲೆಕ್ಟ್ ಮಾಡ್ತಾರೆ. ನೋಡೋಣ ಯಾವ ಥರ ಸೆಲೆಕ್ಟ್ ಮಾಡಿಬಿಟ್ಟು ತಗೊಳ್ತಾರೆ ಅಂತ. ನಾವು ಯಾವಾಗಲೂ ಮ್ಯಾಚಿಂಗೇ ತಗೊಳ್ಳೋದು. ಇಲ್ಲ ಫಸ್ಟ್ ನಾನು ತೊಗೊಂಡ್ಮೇಲೆ ಅವ್ರು ತಗೋತಾರೆ, ಇಲ್ಲ ಅವ್ರು ತೊಗೊಂಡ್ಮೇಲೆ ನಾನು ಅವ್ರಿಗೆ ಮ್ಯಾಚಿಂಗ್ ತೊಗೊಳ್ತೀನ. ಲೆಟ್ಸ್ ವಾಚ್. ವೆಯ್ಟ್ ಮಾಡಿ ನೋಡೋಣ ಯಾರು ಹೇಗೆ ಎಷ್ಟು ಚೆನ್ನಾಗಿರೋದು ತಗೋತೀವಿ ಅಂತ. ಕಾದು ನೋಡಿ ಹೇಳ್ರಿ. ನೋಡಿ ಬಟ್ಟೆ ತರಕ್ ಹೋಗ್ತಾ ಇದೀವಿ. ಬಟ್ಟೆ ಹಬ್ಬಕ್ಕೆ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ. ಹಾ ಸರಿ. ಫಸ್ಟ್ ನಾವು ಬಂದಿದ್ದೆ ಕೆಂಗೇರಿ ಹೊಯ್ಸಳ ಸರ್ಕಲ್ ಹತ್ರ ಇರೋ ಸ್ಟೈಲ್ ಯೂನಿಯನ್ಗೆ. ಬನ್ನಿ, ನಮ್ಮ ಹಸ್ಬೆಂಡು ಫಸ್ಟ್ ನನಗೆ ಸೆಲೆಕ್ಟ್ ಮಾಡ್ತಿದ್ದಾರೆ. ನೋಡೋಣ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಹಸ್ಬೆಂಡ್ ಸೆಲೆಕ್ಟ್ ಮಾಡ್ತಿದ್ದಾರೆ ಡ್ರೆಸ್ಸು. ನೀವು ಸೆಲೆಕ್ಟ್ ಮಾಡ್ರಿ. ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಡ್ತೀರಾ ಅದು ಹಾಕೊಳ್ಳಿ. ಪಾಪ ಅವ್ರು ಯಾವತ್ತೂ ಸೆಲೆಕ್ಟ್ ಮಾಡಿಲ್ಲ, ಇವಾಗ ಫಸ್ಟ್ ಟೈಮು ಸೆಲೆಕ್ಟ್ ಮಾಡ್ತಿದ್ದಾರೆ. ಯಾವಾಗಲೂ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳೋರು. ಪಾಪ ಚಾಲೆಂಜ್ ಕೊಟ್ಬಿಟ್ಟು ಅವ್ರಿಗೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೂ ಅವ್ರು ಯಾವ್ದು ಸೆಲೆಕ್ಟ್ ಮಾಡಿ ಕೊಡ್ತಾರೆ ಅದನ್ನು ನಾನು ಇಷ್ಟಪಟ್ಟೆ ಹಾಕ್ಕೊತೀನಿ. ನೋಡೋಣ ಯಾವುದು ಫೈನಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಫೈನಲಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ ನೋಡಿ. ನನಗಂತೂ ಸೆಲೆಕ್ಟ್ ಮಾಡಿದ್ದಾಯಿತು. ಇವಾಗ ನಾನು ಅವ್ರಿಗೆ ಸೆಲೆಕ್ಟ್ ಮಾಡಬೇಕು. ಬಿತ್ತು ಇದಂತೂ ಆ್ಯಂಗರ್ ಅಂತೂ ಬಿದ್ದೇ ಹೋಯ್ತು. ನೋಡೋಣ, ಒಂದು ರೌಂಡ್ ಹಾಕೋ ಬಂದೆ. ಬಟ್ ನನ್ನ ಡ್ರೆಸ್ ಕಲರಿಗೆ ಮ್ಯಾಚ್ ಆಗೋವಂಥ ಶರ್ಟ್ ನನಗೆಲ್ಲೂ ಕಾಣಿಸ್ಲಿಲ್ಲ. ಇನ್ನೊಂದೆರಡು ಕಡೆ ನೋಡ್ತೀನಿ ಸಿಗುತ್ತಾ ಏನಂತ. ಸಿಕ್ಕಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗೋಣ. ನನಗಂತೂ ಇಲ್ಲಿ ಯಾವುದೂ ಆ ಕಲರ್ ಸಿಗಲೇ ಇಲ್ಲ. ನನ್ನ ಡ್ರೆಸ್ ಕಲರಿಗೆ ಮ್ಯಾಚ್ ಆಗೋ ಶರ್ಟ್ ಅವ್ರಿಗೆ ಸಿಗಲಿಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ಬೇರೆ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಬಾವಂಗೂ ನಮ್ಮ ಅಪ್ಪಂಗೂ ತೊಗೊಂಡ್ವಿ. ಅವ್ರಿಗೆ ತೊಗೊಂಡ್ಬಿಟ್ಟು ಬಿಲ್ ಕೌಂಟರ್ ಹತ್ರ ಹೋಗ್ತಿದ್ದೀವಿ ಬಿಲ್ ಮಾಡ್ಸೋಕ್ಕೆ. ಏನಂತೆ ಬಿಲ್ಲೆಲ್ಲ ಮಾಡಿಸಿದಾದ್ಮೇಲೆ ಆಚೆ ಬಂದ್ಬಿಟ್ಟು ಎಲ್ಲಿ ಹೋಗೋದು ನೆಕ್ಸ್ಟು, ಎಲ್ಲಿ ತೊಗೊಳೋದು ಅಂತ ಯೋಚನೆ ಮಾಡ್ಕೊಂಡು ಬಂದ್ವಿ. ನೋಡೋಣ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ. ಅಲ್ಲಿ ನನಗೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ರಾ ಫಸ್ಟ್ ಟೈಮು. ಇವಾಗ ನಿಮ್ದು ತಗೊಳ್ಳೋದು ಬೇರೆ ಆಯ್ತಾ? ಆರಾಮಾಗಿ ಮಾಡ್ತೀಯ? ಓ, ನಾನು ಹೆಂಗೆ ಆರಾಮಾಗಿ ಮಾಡ್ತೀನಿ? ಮಾಡೋದು ನಾನೇ ಸೆಲೆಕ್ಟ್ ಮಾಡೋದು. ಹೌದು, ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಹಾಯ್ ಗೈಸ್, ಇವಾಗ ನನಗೆ ಬಟ್ಟೆ ತೊಗೊಂಡಾಯಿತು. ಇವಾಗ ನಮ್ಮಮ್ಮಗೆ ಬಟ್ಟೆ ತೊಗೊಬೇಕು. ನಮ್ಮಮ್ಮಗೆ ಬಟ್ಟೆ ತೊಗೊಂಡೆ ಆದಮೇಲೆ ನನ್ನ ಹಸ್ಬೆಂಡಿಗೆ ಸೆಲೆಕ್ಟ್ ಮಾಡ್ತೀವಿ. ನೋಡೋಣ ನಮ್ಮ ಹಸ್ಬೆಂಡಿಗೆ ಮ್ಯಾಚಿಂಗ್ ಕಲರ್ ಸಿಗುತ್ತಾ ಇಲ್ವಾ ಅಂತ. ನಮ್ಮ ಹಸ್ಬೆಂಡ್ಗಂತೂ ಸಿಗಲಿಲ್ಲ. ಫಸ್ಟು ನಮ್ಮ ಅಮ್ಮಗೆ ತೊಗೊಂಡು ಆಮೇಲೆ ಅವ್ರಿಗೆ ಹುಡ್ಕೋಣ ಅಂತ ಹೇಳಿ ನಾವು ಕೆಂಗೇರಿ ಹತ್ರ ಇರೋ ಶ್ರೀಕೃಷ್ಣ ಸಿಲ್ಕ್ಸಿಗೆ ಬಂದ್ವಿ. ನೋಡೋಣ ಬನ್ನಿ, ನಮ್ಮ ಅಮ್ಮಗೆ ಸೆಲೆಕ್ಟ್ ಮಾಡೋ ಸೀರೆ ಚೆನ್ನಾಗಿದೆಯಾ ಇಲ್ವಾ, ನನಗಿಷ್ಟ ಆಗೋ ಕಲರ್ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಫಸ್ಟು ಒಂದು ಗ್ರೀನ್ ಕಲರ್ ತೋರಿಸಿದ್ರು, ಬಟ್ ಅದು ಕೂಡ ಕಲರ್ ಕಾಂಬಿನೇಷನ್ ಸಖತ್ತಾಗೇ ಇತ್ತು.
ಫಸ್ಟು ನೋಡಿದ ತಕ್ಷಣ ಲೈಕ್ ಆಯಿತು. ಬಟ್ ಆಲ್ಮೋಸ್ಟ್ ಎಲ್ಲರ ಹತ್ರ ಗ್ರೀನ್ ಕಲರ್ ಇದ್ದೇ ಇರುತ್ತಲ್ವ, ನಮ್ಮ ಅಮ್ಮ ಹತ್ರನೂ ಗ್ರೀನ್ ಕಲರ್ ಸ್ಯಾರಿ ಇತ್ತು. ಸೊ ಅವ್ರ ಹತ್ರ ಯಾವ ಸ್ಯಾರಿ ಇರಲ್ವೋ ಆ ಸ್ಯಾರಿ ಕಲರ್ನ ನಾವು ಚೂಸ್ ಮಾಡೋಣ ಅಂತ ಹೇಳಿ ಫೈನಲಿ 2 ಸೀರೆನ ಸೆಲೆಕ್ಟ್ ಮಾಡಿದ್ವಿ. ಒಂದು ಗೋಲ್ಡ್ ಕಲರ್, ಐ ಮೀನ್ ಸ್ವಲ್ಪ ಕ್ರೀಮ್ ಕಲರ್ ಆ್ಯಂಡ್ ಇನ್ನೂ ಒಂದು ಯೆಲ್ಲೋ ಕಲರ್ ವಿತ್ ಗ್ರೀನ್ ಬಾರ್ಡರ್ ಇತ್ತು. ಇನ್ನೊಂದು ಗೋಲ್ಡ್ ಕಲರ್ ವಿತ್ ಪರ್ಪಲ್ ಕಲರ್ ಇತ್ತು. ನನಗೆ ಆ್ಯಕ್ಚುಲಿ 2 ಇಟ್ಟು ನೋಡಿದಾಗ 2 ಚೆನ್ನಾಗಿತ್ತು. 2 ಇಟ್ಕೊಂಡು ನೋಡಿದಾಗ ನನಗೆ ಕ್ರೀಮ್ ವಿತ್ ಪರ್ಪಲ್ ಕಲರ್ ಸಖತ್ತಾಗಿದೆ ಅನಿಸ್ತು. ಅದಕ್ಕೆ ಅದನ್ನೇ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಆಚೆ ಬಂದ್ವಿ. ಇವಾಗ ನೆಕ್ಸ್ಟ್ ನಮ್ಮ ಹಸ್ಬೆಂಡಿಗೆ ಸೆಲೆಕ್ಟ್ ಮಾಡಬೇಕಲ್ವಾ. ನಮ್ಮ ಹಸ್ಬೆಂಡಿಗೆ ಸೆಲೆಕ್ಟ್ ಮಾಡೋಕ್ಕೆ ಶ್ರೀ ವೆಂಕಟೇಶ್ವರ ಫ್ಯಾಷನ್ಸಿಗೆ ಬಂದ್ವಿ. ಇದು ಕೂಡ ಕೆಂಗೇರಿ ಹೊಯ್ಸಳ ಸರ್ಕಲ್ ಹತ್ರನೇ ಇರೋದು. ನೋಡೋಣ ಬನ್ನಿ, ಇಲ್ಲಾದರೂ ಮ್ಯಾಚಿಂಗ್ ಶರ್ಟ್ ಸಿಗುತ್ತಾ ಇಲ್ವಾ ಅಂತ. ಸಿಕ್ಕಿದ್ರೆ ಒಳ್ಳೆಯದು, ಸಿಗುತ್ತೆ. ಸಿಕ್ಕಿಲ್ಲ ಅಂದರೂ ಹುಡುಕ್ಲೇಬೇಕು. ಈ ಕಲರಲ್ಲಿ ಸ್ವಲ್ಪ ಫೈನಲಿ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಮ್ಯಾಚಿಂಗ್ ಶರ್ಟ್ ಕಲರ್ ಕಾಂಬಿನೇಷನ್ ಸಿಕ್ತು. ನೋಡೋಣ, ಟ್ರಯಲ್ ಮಾಡಿಸಿ ನೋಡೋಣ ಹೇಗೆ ಕಾಣಿಸ್ತಾರೆ ಏನು ಅಂತ. ನಾನು ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾರೆ ಈ ಕಲರಲ್ಲಂತ. ನೋಡಿ, ಚೆನ್ನಾಗಿ ಕಾಣಿಸ್ತಿದ್ದಾರೆ, ಸೂಪರಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ವಾವ್, ಚೆನ್ನಾಗಿದೆ ಶರ್ಟ್, ಚೆನ್ನಾಗಿ ಕಾಣಿಸ್ತಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ವೆಂಕಟೇಶ್ವರ ಫ್ಯಾಷನ್ಸ್ಗೆ ನಾವು ತುಂಬ ಸರಿ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿರ್ತಾರೆ. ಟ್ರೆಂಡಿಂಗ್ ಕಲೆಕ್ಷನ್ಸೇ ಇಟ್ಟಿರ್ತಾರೆ ಆಲ್ಮೋಸ್ಟು. ಇದರಲ್ಲಿ ಜೆಂಟ್ಸ್ದು ಕೂಡ ಅವೈಲೇಬಲ್ ಇದೆ, ಲೇಡೀಸ್ದು ಕೂಡ ಅವೈಲೇಬಲ್ ಇದೆ. ನೀವು ಕೂಡ ಯಾವಾಗಲಾದರೂ ಈ ಕಡೆ ಬಂದರೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಬೇರೆ ಅಂದರೆ ಇದೇ ಮ್ಯಾಚ್ ಆಗೋದಾ? ಇದೇ ಮ್ಯಾಚ್ ಆಗೋದು. ನಿಮ್ಮ ಮ್ಯಾಚಿಂಗ್ ಕೊಟ್ಟಿರೋದು, ಅದಕ್ಕೆ ಬ್ಲ್ಯಾಕ್ ಆಗುತ್ತೆ, ಅದಕ್ಕೆ ಬೇರೆ ಕಲರ್, ಎಲ್ಲ ಕಲರ್ ಆಗುತ್ತೆ. ಫೈನಲಿ ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಕಲರ್ ಶರ್ಟ್ ಕೂಡ ಸಿಕ್ತು. ಕೇಳೋಣ ಬನ್ನಿ ನಮ್ಮ ಅಪ್ಪಗೆ ಇಷ್ಟ ಆಯ್ತಾ ಅಂತ. ಚೆನ್ನಾಗಿದೆಯಾ? ಇಷ್ಟ ಇದೆ, ಯೂಟ್ಯೂಬಿದೆ. ಇಷ್ಟ ಆಯ್ತಾ? ಓಕೆನಾ? ಅದೇ ತಗೋತೀರಾ? ಓಕೆ. ಅವ್ರದ್ದು ಡ್ರೆಸ್ ಎಲ್ಲ ಬಿಲ್ ಮಾಡಿಸಿದ್ದಾದ್ಮೇಲೆ ಆಚೆ ಬಂದ್ವಿ. ಹಾಯ್ ಗಾಯ್ಸ್, ನಂದು ನಮ್ಮ ಹಸ್ಬೆಂಡ್ದು ಇಬ್ಬರದ್ದು ಡ್ರೆಸ್ ತೊಗೊಂಡಾಯಿತು. ಇವಾಗ ನಾವು ಹೋಗ್ತಿರೋದೇ ತೂಗು ದೀಪ ದೊನ್ನೆ ಬಿರಿಯಾನಿಗೆ. ಹಬ್ಬ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಮತ್ತು ನಮ್ಮ ಅತ್ತೆ ಇಬ್ಬರೂ ಸುಸ್ತಾಗಿದ್ವಿ. ಅದಕ್ಕೆ ಸಂಜೆ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ತೂಗು ದೀಪ ದೊನ್ನೆ ಬಿರಿಯಾನಿಗೆ ಬಂದುಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ಪಾರ್ಸಲ್ ತೊಗೊಂಡ್ವಿ ಮನೆಗೆ. ಪಾರ್ಸಲ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನೋಡೋಣ ಯಾರ್ಯಾರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹ್ಯಾಪಿ ಯುಗಾದಿ ಅಂತ ಹೇಳ್ಬಿಟ್ಟು ಕೊಡಿ. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಬಟ್ಟೆಗಳು ಚೆನ್ನಾಗೈತಾ ನೋಡಿ. ಆಮೇಲೆ ನಿಮಗೆ ಎತ್ತು ಕಾಣೋ ಥರ ಬೇಕು. ನಮ್ಗೆ ಹಂಗೆಲ್ಲ ಇಷ್ಟ ಆಗಲ್ಲ, ನಮ್ಗೆ ಇಷ್ಟ ಆಗಿರೋ ತಂದಿದ್ದೀವಿ. ನಂಗೆ ಅಷ್ಟು ಮೆತ್ತಗಿದ್ರೆ ಸಾಕು. ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಕಲರು ಚೆನ್ನಾಗಿದೆ. ಈ ಥರ ಕಲರ್ ಇರಲಿಲ್ಲ. ಚೆನ್ನಾಯ್ತಾ? ಬಾದಾಮಿ ಕಲರ್, ಬಾದಾಮಿ ಕಲರ್, ಗೋಲ್ಡ್ ಕಲರ್, ಗೋಲ್ಡ್ ಕಲರ್, ಗೋಲ್ಡ್ ಕಲರ್. ಎಲ್ರಿಗೂ ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಬಂದಿದ್ದಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಯಾವ ಕಲರ್ ಚೆನ್ನಾಗಿತ್ತು, ಯಾರ ಡ್ರೆಸ್ ಚೆನ್ನಾಗಿತ್ತು ಅಂತ
ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್ ಗಾಯ್ಸ್.